ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಮತ್ತೊಂದು ಹೊಯ್ಸಳರು ನಿರ್ಮಿಸಿದಂತಹ ಶಿವನ ದೇವಾಲಯವನ್ನ ನೋಡೋಣ. ಈ ಶಿವನ ದೇವಾಲಯ ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿದೆ. ಈ ದೇವಾಲಯವನ್ನ ಶಿವಾಲಯ ಅಥವಾ ಈಶ್ವರ ದೇವಾಲಯ ಅಂತ ಕರೀತಾರೆ. ಅರಸೀಕೆರೆಗೆ ಬೆಂಗಳೂರಿಂದ 200 ಕಿಲೋಮೀಟರ್ ಆಗುತ್ತೆ. ಅರಸೀಕೆರೆ ಬಸ್ ಸ್ಟಾಪಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಶಿವಾಲಯ ದೇವಾಲಯವಿದೆ. ಈ ದೇವಾಲಯ ಅರಸೀಕೆರೆಯಿಂದ ಉಳಿಯಾರಿನ ಕಡೆ ಹೋಗೋ ರಸ್ತೆಯಲ್ಲಿ ಸಂತೆಪೇಟೆ ಬೀದಿಯಲ್ಲಿ ನಮಗೆ ಸಿಗುತ್ತೆ. ಈ ದೇವಾಲಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಈ ಗೇಟಿಂದ ಒಳಗಡೆ ಹೋಗ್ತಿದ್ರೆ ನಮಗೆ ಬಲಗಡೆ ಉದ್ಯಾನವನ ಕಾಣಿಸುತ್ತೆ, ಎಡಗಡೆ ನಮಗೆ ಶಿವಾಲಯ ಕಾಣಿಸುತ್ತೆ. ಅರಸೀಕೆರೆಯಲ್ಲಿರುವ ಈ ಶಿವಾಲಯ 13ನೇ ಶತಮಾನದ ಆರಂಭದ ಹಿಂದೂ ದೇವಸ್ಥಾನವಾಗಿದೆ. ಈ ದೇವಾಲಯವನ್ನ ಹೊಯ್ಸಳರ ರಾಜ ವೀರಬಳ್ಳಾಳ ಅವರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಶಿವನಿಗೆ ಅರ್ಪಿಸಲಾಗಿದೆ ಮತ್ತು ಒಂದು ಶಿಖರ, 2 ಮಂಟಪಗಳನ್ನು ಹೊಂದಿರುವ ಒಂದು ಕಾಕೂಟ ದೇವಸ್ಥಾನವಾಗಿದೆ. ಈ ದೇವಾಲಯದ ಎಂಟ್ರಿಯಲ್ಲಿ ಫಸ್ಟ್ ನಮಗೆ ಕಾಣಿಸೋದೆ 16 ಬಿಂದುಗಳ ನಕ್ಷತ್ರಾಕಾರದ ಗುಮ್ಮಟವನ್ನು ಹೊಂದಿರುವ ಮಂಟಪ. ಈ ದೇವಾಲಯದ ಒಳಗಡೆ ಮತ್ತು ಹೊರಗಡೆ ತುಂಬಾನೇ ವಿಶೇಷವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಈ ಶಿವನನ್ನು ಚಂದ್ರಮೌಳೇಶ್ವರ ಎಂದು ಕರೆಯುತ್ತಾರೆ. ಈ ದೇವಾಲಯವನ್ನು ಸಹ ಹೊಯ್ಸಳರು ನಿರ್ಮಿಸುತ್ತಿದ್ದ ಸೋಪ್ ಸ್ಟೋನ್ ಕಲ್ಲುಗಳನ್ನು ಯೂಸ್ ಮಾಡಿಕೊಂಡು ಈ ದೇವಾಲಯವನ್ನು ಸಹ ನಿರ್ಮಿಸಿದ್ದಾರೆ. ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಈ ದೇವಾಲಯದ ಸುತ್ತಲೂ ಈ ಥರ ವಿಗ್ರಹಗಳನ್ನು ನಾವು ನೋಡ್ತೀವಿ. ಈ 120 ವಿಗ್ರಹದ ಕೆಳಗಡೆ ನಾವು ಹೆಸರನ್ನು ಬರೆದಿರೋದನ್ನ ನೋಡಬಹುದು. ನೀವು ಈ ಶಿವಾಲಯಕ್ಕೆ ಭೇಟಿ ನೀಡಿದಾಗ ಅದನ್ನು ತಪ್ಪದೇ ವೀಕ್ಷಿಸಿ. ಮತ್ತೆ ಈ ದೇವಾಲಯದ ಆವರಣದಲ್ಲಿ ನಾವು ಅನೇಕ ಶಾಸನಗಳನ್ನು ಸಹ ನೋಡ್ತೀವಿ. ಹೊಯ್ಸಳರು ಅನೇಕ ದೇವಾಲಯಗಳನ್ನು ವೇದಿಕೆಯನ್ನು ಕಟ್ಟಿ ಅದರ ಮೇಲೆ ದೇವಾಲಯವನ್ನು ಕಟ್ಟೋದು ವಿಶೇಷ. ಆದರೆ ಈ ದೇವಾಲಯವನ್ನು ಯಾವುದೇ ವೇದಿಕೆಯನ್ನು ಉಪಯೋಗಿಸದೆ ನೆಲದಲ್ಲಿಯೇ ಈ ದೇವಾಲಯವನ್ನು ಕಟ್ಟಿದ್ದಾರೆ. ಈ ದೇವಾಲಯದ ಆವರಣದಲ್ಲಿ ನಾವು 2 ಶಿವನ ದೇವಾಲಯವನ್ನು ನೋಡ್ತೀವಿ. ಅದು ಬಕ್ಕೇಶ್ವರ ಮತ್ತು ವೀರೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವಿಶೇಷವಾದ ಪೂಜೆ ನಡೆಯುತ್ತೆ. ಮತ್ತು ಶಿವರಾತ್ರಿಯಲ್ಲೂ ಸಹ ತುಂಬಾ ವಿಶೇಷವಾದ ಪೂಜೆಗಳನ್ನು ಮಾಡ್ತಾರೆ. ನೀವೇನಾದರೂ ಅರಸೀಕೆರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ನೀವು ಈ ದೇವಾಲಯವನ್ನು ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಈ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿ ನಾವು ಮಳೆಕಾಲ್ ತಿರುಪತಿ ದೇವಾಲಯವನ್ನು ಸಹ ನೋಡ್ತೀವಿ. ಆ ದೇವಾಲಯವು ಸಹ ತುಂಬಾ ವಿಶೇಷವಾದ ದೇವಾಲಯ. ನೀವು ಅದನ್ನು ಸಹ ನೋಡಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.